ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟೆ, ಸೊಲ್ಲಾಪುರ ಜಿಲ್ಲೆ. ಬರುವ NTA ನೆಟ್ ಎಕ್ಸಾಮ್ ಮತ್ತು KCET ಎಕ್ಸಾಮ್ ಸಲುವಾಗಿ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಈ ಒಂದು ಪತ್ರಿಕೆಗಾಗಿ ನಾನು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂದಲ್ಲಿ ಬುಕ್ಗಳನ್ನು ಬರೆದಿದ್ದೇನೆ. ಬೇರೆ ಬೇರೆ ರಾಜ್ಯಗಳಿಗೆ ಎಕ್ಸಾಮ್ ಬರೆದು ಬಂದಾಗ ನನಗೆ ಸಿಕ್ಕಂಥ ಒಂದು ಸ್ಟಡಿ ಮಟೀರಿಯಲ್ ಮತ್ತು ಬೇರೆ ಬೇರೆ ಸೆಂಟ್ರಲ್ ಯೂನಿವರ್ಸಿಟಿಯಿಂದ, ವಿಶೇಷವಾಗಿ ಸೆಂಟ್ರಲ್ ಲೈಬ್ರರಿಯಿಂದ ಮಟೀರಿಯಲ್ಗಳನ್ನು ತಂದು ಅದನ್ನು ಓದಿ ಸಿಲೆಬಸ್ ಪ್ರಕಾರ ಒಂದು ನೋಟ್ಸನ್ನು ಮಾಡಿದ್ದೇನೆ. ಆ ನೋಟ್ಸು ಮೊದಲು ನಾನು ನನ್ನ ಸಲುವಾಗಿ ಉಪಯೋಗ ಮಾಡಿದ್ದೆ. ಹೀಗಾಗಿ ನನಗೆ ಪ್ರತಿ ಸಲ ರಿಸಲ್ಟ್ ಬರಿತಾ ಇದೆ. ಸೊ ನನ್ನ ಒಂದು 10 ವರ್ಷದ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ನಾನು ತಯಾರಾಗಿದ್ದೇನೆ. ನಿನ್ನೆ ನಡೆದ KCET ಎಕ್ಸಾಮ್ದಲ್ಲಿ 208 ಜನ ವಿದ್ಯಾರ್ಥಿ ಮಿತ್ರರು ಈ ಪುಸ್ತಕಗಳನ್ನು ಓದಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಎಕ್ಸಾಮನ್ನು ಬರೆದು ಪಾಸಾಗಿದ್ದಾರೆ. ಮತ್ತು ಹಲವಾರು ವಿದ್ಯಾರ್ಥಿಗಳು NET ನೆಟ್ ಎಕ್ಸಾಮ್ ಕೂಡ ಬರೆದು ಮತ್ತು JRF ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿ ನಿಮ್ಮ ಪ್ರಯತ್ನ ಮತ್ತು ನನ್ನ ಅನುಭವ ಇವು ಎರಡೂ ಸೇರಿ ತಾವು ಬರುವ ನೆಟ್ ಎಕ್ಸಾಮನ್ನು ಬರೀಬೇಕು ಮತ್ತು ಪಾಸ್ ಆಗಬೇಕು. ನೆಟ್ ಎಕ್ಸಾಮ್ ಮತ್ತು KCET ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಪೇಪರ್ ನಂಬರ್ 1 ತುಂಬ ಇಂಪಾರ್ಟೆಂಟ್. ಪತ್ರಿಕೆ 1 ನೀವು ಎಷ್ಟು ವಿಶೇಷವಾಗಿ ಗಮನ ಕೊಟ್ಟು ಓದುತ್ತೀರಿ ಅಷ್ಟು ನಿಮಗೆ ರಿಸಲ್ಟ್ ಬೇಗನೆ ಬರುತ್ತದೆ. ಜನರಲ್ ಪೇಪರ್ಗೆ ನನ್ನ ಹತ್ರ ಒಂದು ಕನ್ನಡ ಮೀಡಿಯಂ ಬುಕ್ ಇದೆ. ಇದು ಕನ್ನಡ ಮೀಡಿಯಂ ಬುಕ್. ಈ ಬುಕ್ಕು ತುಂಬ ಇಂಪಾರ್ಟೆಂಟ್ ಬುಕ್. ಪ್ರತಿಯೊಂದು ಚಾಪ್ಟರು 4 ರಿಂದ 5 ಪೇಜ್ಗಳಲ್ಲಿ ನಾನು ಮಾಹಿತಿಯನ್ನು ಬರೆದಿದ್ದೇನೆ. ಇಷ್ಟು ಮಾಹಿತಿ ನಿಮಗೆ ಕಂಪಲ್ಸರಿಯಾಗಿ ನಿಮ್ಮ ತಲೆಯೊಳಗೆ ಇರಲೇಬೇಕು. ಇದು ಬುಕ್ಕ ನನ್ನದೇ, ಈ ಬುಕ್ಕು. ಓಕೆ, ಇದು ಬುಕ್ಕು ಕೂಡ ದೊಡ್ಡ ಬುಕ್ ಇದೆ. ಇದು ಬುಕ್ಕು ಮತ್ತು ಈ ಬುಕ್ಕು ಎರಡೂ ಒಂದೇ ಬುಕ್ಕು, ಯಾವುದೇ ಬದಲಾವಣೆ ಇಲ್ಲ. ದಯವಿಟ್ಟು ತಾವೆಲ್ಲರೂ ಲಕ್ಷ್ಯ ಇಟ್ಟು ಕೇಳಬೇಕು. ಈ ಬುಕ್ ಆಗಲಿ ಅಥವಾ ಈ ಬುಕ್ ಆಗಲಿ ಏನೂ ವ್ಯತ್ಯಾಸ ಇಲ್ಲ. ಓಕೆ, ಹೀಗಾಗಿ ಇದು ಬುಕ್ ಕೂಡ ಈ ಬುಕ್ ತೆಗೆದುಕೊಂಡವರು ಈ ಬುಕ್ ತೆಗೆದುಕೊಳ್ಳಬಾರದು, ಅಥವಾ ಈ ಬುಕ್ ತೆಗೆದುಕೊಂಡವರು ಈ ಬುಕ್ ತೆಗೆದುಕೊಳ್ಳಬಾರದು. ಎರಡರಲ್ಲಿ ಒಂದು. ಇದು ಆಲ್ರೆಡಿ ಇವಾಗ ಈ ಬುಕ್ ಇಲ್ಲ, ಈಗ ಇದು ಬುಕ್ ಮುಗಿತು ಈಗ. ಓಕೆ, ಈ ಬುಕ್ಗಳಿಲ್ಲ. ತಾವು ಇದೇ ಬುಕ್ಕನ್ನು ರೆಫರ್ ಮಾಡಬೇಕು, ಈ ಬುಕ್ಕನ್ನು ಓದಬೇಕು. ಓಕೆ, ಇದು ಒಂದು ಬುಕ್ ಓದಿದ್ರೂ ಕೂಡ ಯು ವಿಲ್ ಗೆಟ್ ದ ರಿಸಲ್ಟ್. ಪ್ರತಿಯೊಂದು ಚಾಪ್ಟರ್ 3 ಪೇಜ್ ನೋಟ್ಸ್ ಐತಿ ಇದರಲ್ಲಿ. ಓಕೆ, ಒಂದೊಂದು ಚಾಪ್ಟರ್ ಕೇವಲ 3 ಪೇಜ್. ಈ ಬುಕ್ಕನ್ನು ನಾನು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದಕ್ಕೆ ಅರ್ಪಿಸಿದ್ದೇನೆ. ಮತ್ತು ಒಂದು ಬುಕ್ ಬರೆಯುವ ಸಲುವಾಗಿ ಒಂದು ಸ್ಫೂರ್ತಿಯನ್ನು ನಾನು ಪಡೆದುಕೊಂಡಿದ್ದು ನಮ್ಮ ಕರ್ನಾಟಕದ ರತ್ನ, ನಗುವಿನ ಒಡೆಯ, ಕನ್ನಡದ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಅರ್ಪಣೆ ಮಾಡಿದ್ದೇನೆ. ಈ ಬುಕ್ಕು, ಇದರಲ್ಲಿ ಪ್ರತಿಯೊಂದು ಚಾಪ್ಟರ್ ಕೇವಲ 3 ಪೇಜಸ್ ನೋಟ್ಸ್ ಇದೆ. ಇದು ಬೋಧನಾ ಸಾಮರ್ಥ್ಯ, 1 ಪೇಜ್, 2 ಪೇಜ್, 3 ಪೇಜ್, ಇದು 4 ಪೇಜ್, ಇದು 5 ಪೇಜ್, ಇದು 6 ಪೇಜ್. ಆಯಿತಾ? ಇದಾದ ನಂತರ ಪ್ರಶ್ನೆಗಳು ಪ್ರಾರಂಭವಾಗುತ್ತವೆ. ಪ್ರತಿಯೊಂದು ಚಾಪ್ಟರು 3 ಪೇಜ್, 4 ಪೇಜ್, 5 ಪೇಜ್ ಇದೆ. ಮಾತಾಡಬೇಡ. ಒಂದೊಂದು ಚಾಪ್ಟರ್ ಮುಗಿದ ಮೇಲೆ ಪ್ರಶ್ನೆಗಳು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಪ್ರತಿಯೊಂದು ಚಾಪ್ಟರು ಒಂದು ಸ್ವಲ್ಪ ಇಲ್ಲಿ ಮೊಬೈಲ್ ಹಿಡಿಬಾ. ಸ್ಟಡಿಂಗ್ ಸನಿ ಇದಾವೆ. ಸನಿ ಹಿಡಿ ಸಮೀಪ ನಾವು ಸ್ವಲ್ಪ ಸನಿ.
ಇದು ಎರಡನೇ ಚಾಪ್ಟರ್ ನೋಡಿರಿ. ಒಂದು ಪೇಜ್ ಈ ಸೈಡ್ ಬೆಳಗ್ಗೆ ಬೆಳಿ ಚಂದ ಹಿಡಿ, ಸ್ವಲ್ಪ ಸಿಡಿ. 1 2 3 4 5 ಮುಗೀತು. ಮತ್ತಿಲ್ಲಿ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಚಾಪ್ಟರ್ 3 4 ಪೇಜ್ ಮಾತ್ರ ನೋಟ್ಸನ್ನು ಬರೆದಿದ್ದೇನೆ. ತಾವು ಇಷ್ಟನ್ನೇ ಓದಬೇಕು, ಇದೇ ರಿಪೀಟ್ ಓದಬೇಕು. ಇಲ್ಲಿ ನೋಡಿ, ಕಮ್ಯುನಿಕೇಷನ್ 1 2 3 4 ಪೇಜ್, 10 ಮಾರ್ಕ್ಸ್ ಬಂದುಬಿಡ್ತೈತಿ ನಿಮಗೆ. ಮೊದಲಿಗೆ ಕನ್ನಡದೊಳಗೆ ಕಂಪಲ್ಸರಿಯಾಗಿ ಓದಬೇಕು ನೀವು. ಪ್ರತಿಯೊಂದು ಚಾಪ್ಟರ್ ಅಷ್ಟೇ ಅದಾವೆ ರೀ, ಜಾಸ್ತಿ ಮಟೀರಿಯಲ್ ಇಲ್ಲ, ಕಡಿಮೆ ಮಟೀರಿಯಲು ಮತ್ತು ತುಂಬ ಅಥೆಂಟಿಕ್. ಇಷ್ಟನ್ನು ಓದಿದ್ರೆ ಗ್ಯಾರಂಟಿ ವಿಲ್ ಗೆಟ್ ದ ರಿಸಲ್ಟ್. ಈಗ 8ನೇ ಚಾಪ್ಟರ್ ನೋಡಿರಿ. 8 1 2 3 ಮತ್ತು ಪ್ರಶ್ನೆ ಸ್ಟಾರ್ಟ್ ಆಯಿತು. 9ನೇ ಚಾಪ್ಟರ್ 1 2 3 4 ಪೇಜ್, 10 ಮಾರ್ಕ್ಸ್. ಈಗ 10ನೇ ಚಾಪ್ಟರ್ 1 2 3 4 5 6 7 ಪೇಜ್ ಮತ್ತು ಥಿಯರಿ. ಸೊ ಮೊದಲಿಗೆ ಈ ಬುಕ್ಕನ್ನು ತಾವೆಲ್ಲರೂ ಕಂಪಲ್ಸರಿಯಾಗಿ ಓದಬೇಕು. ಓಕೆ, ಈ ಬುಕ್ ಓದಿದ ಮೇಲೆ ಈ ಬುಕ್ಕನ್ನು ರೆಫರ್ ಮಾಡಬೇಕು. ಯಾವುದು ಇದು ಇಂಗ್ಲೀಷ್ ಮೀಡಿಯಮ್ ಬುಕ್ ಐತಿ. ಇದು ವ್ಯಾಲ್ಯೂಮ್ ನಂಬರ್ 1. ಇದರಲ್ಲಿ ಕ್ವಶನ್ಸ್ಗಳದಾವೆ, ಪ್ರತಿಯೊಂದು ಚಾಪ್ಟರ್ದ ಮೇಲೆ ಬರೆದಂಥ ಕ್ವಶನ್ಸ್ಗಳು. ಇವು ಎಲ್ಲ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕ್ವಶನ್ಸ್ ಇವೆ. ಸರ್, ನಾವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇದ್ದೀವಿ, ನಮಗೆ ಇಂಗ್ಲೀಷ್ ಅರ್ಥ ಆಗಂಗಿಲ್ಲ, ಏನು ಮಾಡಬೇಕು ಸರ್? ಏನು ಮಾಡಬೇಕು ಅಂದರೆ ಈ ಪ್ರಶ್ನೆಗೆ ನಾನು ಉತ್ತರ ಹೇಳುತ್ತೇನೆ. ಇಂಗ್ಲೀಷ್ ತಿಳಂಗಿಲ್ಲ ಅಂತೇಳಿ ಕೂಡೋದಿಲ್ಲ. ಕನ್ನಡದೊಳಗೆ ಮೊದಲು ಓದ್ರಿ, ಆಮೇಲೆ ಇದೇ ಈಗ ಸಪೋಸ್ ನೀವು ಚಾಪ್ಟರ್ ನಂಬರ್ 4 ಕಮ್ಯುನಿಕೇಷನ್ ಓದಿದ್ರೆ ತಿಳ್ಕೊಂಡ್ರಿ, ಆ ಕಮ್ಯುನಿಕೇಷನ್ 4 ಪೇಜ್ ಕನ್ನಡದಲ್ಲಿ ಓದಿ, ಕನ್ನಡದಲ್ಲಿ ಪ್ರಶ್ನೆಗಳನ್ನು ಓದ್ಕೊಂಡು ಆಮೇಲೆ ಈ ಬುಕ್ದೊಳಗಿಂದ ಕಮ್ಯುನಿಕೇಷನ್ ಪ್ರಶ್ನೆಗಳನ್ನು ಓದ್ಕೋಬೇಕು. ಕಮ್ಯುನಿಕೇಷನ್ ಪ್ರಶ್ನೆ, ಈ ಕಮ್ಯುನಿಕೇಷನ್ ಪ್ರಶ್ನೆ ಓದಿದಾಗ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಪ್ರಶ್ನೆ ಇಂಗ್ಲೀಷ್ ಒಳಗೆ ಓದ್ರಿ, ಪ್ರಶ್ನೆ ತಿಳಿತು, ಓಕೆ. ತಿಳಿಲಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಒಳಗೆ ಗೂಗಲ್ ಲೆನ್ಸ್ ಅಂತ ಒಂದು ಆ್ಯಪ್ ಇರ್ತೈತಿ. ಆ ಗೂಗಲ್ ಲೆನ್ಸನ್ನು ನಾವು ಉಪಯೋಗ ಮಾಡಿ ಈ ಇಂಗ್ಲೀಷ್ ಮೀಡಿಯಮ್ ಪ್ರಶ್ನೆಗಳ ಮೇಲೆ ಫೋಟೋ ತೆಗೆದ್ರೆ ಪ್ರಶ್ನೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗುತ್ತೆ. ಇದನ್ನು ತಾವು ಶ್ರದ್ಧೆಯಿಂದ ಮನಸ್ಸುಗೊಟ್ಟು ಮಾಡಬೇಕು. ಇದು ಜಸ್ಟ್ ನಿನ್ನೆ ಬಂದಂಥದ್ದು ಬುಕ್. ಇದು ಪ್ರತಿಯೊಂದು ಚಾಪ್ಟರ್ ಮೇಲಿಂದ ಕ್ವಶನ್ಸ್ಗಳನ್ನು ಈ ಬುಕ್ಕಲ್ಲಿ ಬರೆದಿದ್ದೇನೆ. ಸರ್, ಇದು ಬುಕ್ ಒಂದೇ ಓದಿದ್ರೆ ಸಾಕೇನು, ಹಿಂಗೆ ನಿಮಗೆ ಪ್ರಶ್ನೆ ಇರ್ಬೋದು. ನಂದು ಏನು ವಿಚಾರ, ಓಕೆ. ಈ ನೋಡಿರಿ, ನಿನ್ನೆ ನಡೆದ 7 ಏಪ್ರಿಲ್ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದು ಇದರಲ್ಲಿ ಕ್ವಶನ್ ಪೇಪರ್ ಇದೆ ಇಂಗ್ಲೀಷ್ ಮೀಡಿಯಮ್. ಆಮೇಲೆ ಕರ್ನಾಟಕ KE ವತಿಯಿಂದ ನಡೆದಂಥ ಕ್ವಶನ್ ಪೇಪರ್ ಇದರಲ್ಲಿ ನಾನು ಕೂಡಿಸಿದ್ದೇನೆ. ಪ್ರತಿಯೊಂದು ಚಾಪ್ಟರ್ ವೈಸ್ ಕ್ವಶನ್ಸ್ ಇದರಲ್ಲಿ ಇದಾವೆ. ಓಕೆ, ಟೀಚಿಂಗ್ ಅಪ್ಟಿಟ್ಯೂಡ್ದು ಕ್ವಶನ್ಸ್ ಇದರಲ್ಲಿ 1000 ಕ್ವಶನ್ಸ್ ಟೀಚಿಂಗ್ ಅಪ್ಟಿಟ್ಯೂಡ್. ರಿಸರ್ಚ್ ಅಪ್ಟಿಟ್ಯೂಡ್ ಒಂದು 600 ಕ್ವಶನ್, ಕಮ್ಯುನಿಕೇಷನ್ ಒಂದು 500 ಕ್ವಶನ್. ಹಿಂಗೆ ಪ್ರತಿಯೊಂದು ಚಾಪ್ಟರ್ ಮೇಲಿಂದ ಈ ಕ್ವಶನ್ಸ್ಗಳು ಅದಾವೆ ರೀ. ಇದು ಓದ್ಕೊಳ್ಳೇಬೇಕು ಈ ಬುಕ್. ಓಕೆ, ಅದ್ರ ಜೊತೆಗೆ ಇದು ವ್ಯಾಲ್ಯೂಮ್ ನಂಬರ್ 2 ಅಂತೇಳಿ, ವ್ಯಾಲ್ಯೂಮ್ ನಂಬರ್ 2 ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬರೆದಂಥ ಬುಕ್ ಇದು. ಈ ಬುಕ್ಕಲ್ಲಿರೋ ಪ್ರಶ್ನೆ ಮತ್ತು ಈ ಬುಕ್ಕಲ್ಲಿರೋ ಪ್ರಶ್ನೆಗಳು ಬೇರೆ ಬೇರೆಯಾಗಿವೆ. ಬೋತ್ ಕ್ವಶನ್ ಬ್ಯಾಂಕ್ ಆರ್ ಡಿಫ್ರೆಂಟ್. ಹಿಯರ್ ಕ್ವಶನ್ಸ್ ಆರ್ ಡಿಫ್ರೆಂಟ್ ಆ್ಯಂಡ್ ಹಿಯರ್ ಕ್ವಶನ್ಸ್ ಆರ್ ಡಿಫ್ರೆಂಟ್. ಇದನ್ನು ಓದಿದ ಮೇಲೆ ಇವು ಲೇಟೆಸ್ಟ್ ಇರುವಂಥ ಸಿಲೆಬಸ್ದ ಮೇಲೆ ಕೇಳುವಂಥ ಪ್ರಶ್ನೆಗಳನ್ನು ಶಾರ್ಟಿಂಗ್ ಮಾಡಿ ಯಾವುದು ರಿಪೀಟ್ ಬರುತ್ತದೆ, ಯಾವ ಚಾಪ್ಟರ್ ಮೇಲೆ ಪ್ರಶ್ನೆಗಳನ್ನು ಹೆಚ್ಚು ಒತ್ತು ಕೊಟ್ಟು ಕೇಳುತ್ತಾರೆ ಅನ್ನೋದನ್ನು ನೋಡಿ ಈ ಬುಕ್ಕಲ್ಲಿ ಪ್ರಶ್ನೆಯನ್ನು ಬರೆದಿದ್ದೇನೆ. ಸರ್, ಇದು ಓದಬೇಕು ಅಥವಾ ಇದು ಓದಬೇಕಂತೇಳಿ ನಿಮ್ಮದು ಪ್ರಶ್ನೆ ಇದ್ದರೆ ಉತ್ತರ, ಎರಡೂ ಬುಕ್ಗಳನ್ನು ತಾವು ಓದಲೇಬೇಕು. ಒಂದು ಸ್ವಲ್ಪ ನಾವು ಎಕ್ಸಾಮಿಗಾಗಿ, ನಮ್ಮ ಭವಿಷ್ಯಕ್ಕಾಗಿ ನಾವು ಸ್ವಲ್ಪ ದುಡ್ಡು ಖರ್ಚು ಮಾಡಿದರೆ ಅದು ಇನ್ವೆಸ್ಟ್ಮೆಂಟ್. ಯು ವಿಲ್ ಗೆಟ್ ದ ಬಿಗ್ ರಿವಾರ್ಡ್, ಯು ವಿಲ್ ಗೆಟ್ ದ ಬಿಗ್ ರಿಸಲ್ಟ್. ಎರಡೂ ಬುಕ್ ಇಂಪಾರ್ಟೆಂಟ್. ನೀವು ನನಗೆ ಪ್ರಶ್ನೆ ಕೇಳಿದ್ರೆ ನೀವು ಎರಡೂ ಓದಲೇಬೇಕು. ಇಲ್ಲ ಸರ್, ನಮ್ಮ ಹತ್ರ ದುಡ್ಡೇ ಇಲ್ಲ ಮತ್ತು ಯಾವುದು ಓದೋದು ಅಂದ್ರೆ ಯಾವುದನ್ನು ಓದ್ರಿ. ಸರ್, ನೀವೇ ಹೇಳಿ ಇಂಪಾರ್ಟೆನ್ಸ್ ಯಾವುದು, ಇದು ಎರಡೂ ಇಂಪಾರ್ಟೆಂಟ್. ನನಗೆ ಪ್ರಶ್ನೆಗಳನ್ನು ತಾವು ಕೇಳಬಾರ್ದು. ಇದನ್ನು ಓದ್ರಿ. ಇದ್ರ ಮುಂದಿನ ಇದು ಎಡಿಷನ್ ಐತಿ. ಇದು ವ್ಯಾಲ್ಯೂಮ್ ನಂಬರ್ 1, ಇದು ವ್ಯಾಲ್ಯೂಮ್ ನಂಬರ್ 2. ಈ ಬುಕ್ದೊಳಗೆ ಕೂಡ ಪ್ರತಿಯೊಂದು ಚಾಪ್ಟರ್ ಮೇಲಿಂದ ಕ್ವಶನ್ಸ್ಗಳನ್ನು ಇವೆ ಬರೆದಿದ್ದೇನೆ. ಡಿಫ್ರೆಂಟ್ ಸೆಂಟ್ರಲ್ ಯೂನಿವರ್ಸಿಟಿಯಿಂದ, ಡಿಫ್ರೆಂಟ್ ಸ್ಟೇಟ್ ಯೂನಿವರ್ಸಿಟಿಯಿಂದ, ಡಿಫ್ರೆಂಟ್ ರಾಜ್ಯಗಳಿಂದ ನಡೆದ ಎಕ್ಸಾಮು, ಅದನ್ನು ಶಾರ್ಟಿಂಗ್ ಮಾಡಿ ಯಾವುದು ರಿಪೀಟ್ ಬರುತ್ತದೆ, ಯಾವ ಚಾಪ್ಟರ್ ಮೇಲೆ ಹೆಚ್ಚು ಒತ್ತು ಕೊಟ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಅನ್ನೋದನ್ನು ನೋಡಿ
ಈ ಬುಕ್ಕು ಮೊದಲಿಗೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬರೆದಿದ್ದೇನೆ. ಯಾಕಂದರೆ ಕನ್ನಡ ಮೀಡಿಯಮ್ದಲ್ಲಿ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ, ಟ್ರಾನ್ಸ್ಲೇಷನ್ ಮಾಡಿ ಬರೆದು ಬುಕ್ ಪ್ರಿಂಟ್ ಮಾಡೋದು. ಇಂಗ್ಲೀಷ್ ಅಂದರೆ ಬೇಗನೆ, ನನ್ನ ಸಬ್ಜೆಕ್ಟ್ ಇಂಗ್ಲೀಷ್ ಇರೋದ್ರಿಂದ ಇದು ಬೇಗನೆ ಈ ಕೆಲಸ ಮಾಡಲು ನನಗೆ ಅನುಕೂಲವಾಗಿದೆ. ನಿಮಗೆ ಪ್ರಶ್ನೆ ಅರ್ಥ ಆಗದೇ ಇದ್ದರೆ ತಾವು ಗೂಗಲ್ ಲೆನ್ಸನ್ನು ಉಪಯೋಗ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಈ ಬುಕ್ಕನ್ನು ಓದಬೇಕು. ಓಕೆ, ಮಾಡುವ ಮನಸ್ಸು ಇದ್ದರೆ ನೀವು ಮಾಡುವ ದಾರಿ ಸುಲಭವಾಗಿ ನಿಮಗೆ ಕಾಣಿಸುತ್ತದೆ. ಮೊಟ್ಟ ಮೊದಲಿಗೆ ಕಠಿಣ ಅಂತೇಳಿ ಮನಸ್ಸಿನೊಳಗೆ ತರಬಾರದು. ಸಿಂಪಲ್ ಇದೆ, ನಾನು ಮಾಡ್ತೀನಿ ಅನ್ನೋ ಮನೋಭಾವನೆ ನಿಮ್ಮ ಹತ್ರ ಇರಬೇಕು. ಮತ್ತು GRF ಮಾಡೋ ಸಲುವಾಗಿ ಈ ಬುಕ್ ಹೇಳಿ ಸಿಟ್ಟಾಗಿ ನೋಡ್ರಿ. ಬುಕ್ ತಮ್ಮ ಮಟೀರಿಯಲ್ ಸಿಗೋದೇ ತುಂಬ ಕಷ್ಟ. ಒಂದು ಅನುಭವ ಇದೆ, ನನ್ನ ಅನುಭವವನ್ನು ತಾವೆಲ್ಲರೂ ಬಳಕೆ ಮಾಡಿಕೊಂಡು ಈ ಬುಕ್ಕನ್ನು ತಾವು ಓದಬೇಕು ಅನ್ನೋ ಒಂದು ಮನವಿ ನನ್ನದಿದೆ. ನಿರ್ಧಾರ ನಿಮ್ಮದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಬುಕ್ಕು ಈಗ ಬೇಡ, ಇದು ಬುಕ್ಕು ಮತ್ತು ಈ ಬುಕ್ ಎರಡೂ ಒಂದೇ ಅದಾವ್ರಿ. ಸೊ ಇವಾಗ ಈ ಬುಕ್ ಇಲ್ಲ ನಮ್ಮ ಹತ್ರ, ಇದು ಬುಕ್ ಓದೋ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಈ ಬುಕ್ಕನ್ನೇ ಓದಬೇಕು. ಇದು ಹೊಸ ಬುಕ್ ಐತಿ. ಓಕೆ, ಇಲ್ಲ ಸರ್ ನಮಗೆ ಇದು ಒಂದೇ ಬುಕ್ ಬೇಕಂದ್ರೆ ಇದು ಒಂದೇ ಬುಕ್ ಕೊಡ್ತೀವಿ ನಾವು. ಇಲ್ಲ ಸರ್ ಇದು ಒಂದೇ ಬುಕ್ ಬೇಕಂದ್ರೆ ಇದು ಒಂದೇ ಬುಕ್ ಕೊಡ್ತೀವಿ. ಇದು ಒಂದು ಬುಕ್ ಬೇಕಂದ್ರೆ ಇದು ಒಂದು ಬುಕ್. ಓಕೆ, ನೀವು ಯಾವುದು ಹೇಳ್ತೀರಿ ಅದನ್ನು ಕೊಡ್ತೀನಿ. ಬಟ್ ಸಂಪೂರ್ಣವಾಗಿ ನಂಬಿ ನಾನು ಹೇಳುವ ದಾರಿಯನ್ನು ತಾವೆಲ್ಲರೂ ಫಾಲೋ ಮಾಡಲೇಬೇಕು. ಓಕೆ, ನೋಡಿರಿ, ದುಡ್ಡು ಇಲ್ಲದವನು ಬಡವನಲ್ಲ, ಕನಸು ಮತ್ತು ಗುರಿ ಇಲ್ಲದವನು ನಿಜವಾದ ಬಡವ. ಈ ಮಾತನ್ನು ವಿವೇಕಾನಂದರು ಹೇಳಿದ ಮಾತನ್ನು ತಾವೆಲ್ಲ ನೆನಪಿಡಬೇಕು. ಪುಸ್ತಕಿಗಾಗಿ ನೀವು ದುಡ್ಡು ಖರ್ಚು ಮಾಡಿದರೆ ಅದರಿಂದ ಮುಂದೆ ಸಾಕಷ್ಟು ಬೆನಿಫಿಟ್ ನಿಮಗೆ ಆಗೇ ಆಗುತ್ತದೆ. ನಿಮ್ಮ ಹತ್ರ ದುಡ್ಡು ಇಲ್ಲಾಂದರೆ ಇಬ್ಬರು ವಿದ್ಯಾರ್ಥಿಗಳು ಕೂಡಿ ಈ ಬುಕ್ಕನ್ನು ತೊಗೊಂಡು ಓದ್ರಿ. ಬಟ್ ಇನ್ನೊಬ್ಬರ ಮೇಲೆ ಅವಲಂಬನೆ ಇರೋದಕ್ಕಿಂತ ಇದು ನಿಮ್ಮ ಸ್ವಂತ ಆಸ್ತಿ, ಇದನ್ನು ತಾವೆಲ್ಲರೂ ಓದಲೇಬೇಕು. ಈ 3 ಬುಕ್ಗಳು ಇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನು ನಿಮಗೊಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ತಾವು ಫೋನ್ ಹಚ್ಚಿ ಬುಕ್ಕನ್ನು ತೆಗೆದುಕೊಳ್ಬೇಕು. ಓಕೆ, ನಾನು ಫೋನ್ ಎತ್ತಲಿಲ್ಲ ಅಂದ್ರೆ ನನ್ನ ಮೇಲೆ ತಾವು ದಯವಿಟ್ಟು ಸಿಟ್ಟಿಗೆ ಬರಬಾರ್ದು. ಮತ್ತು ಇವು ಎರಡೂ ಬುಕ್ಕದು ಆನ್ಸರ್ ಕೀ ನಾನು ನಿಮಗೆ ಕೊಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಈ ಬುಕ್ಕಲ್ಲಿ ಆನ್ಸರ್ ಕೀ ಇಲ್ಲ. ನಾನು ನಿಮಗೆ ಈ ಬುಕ್ಕನ್ನು ರೆಫರ್ ಮಾಡಿ ಮತ್ತು ಆನ್ಸರ್ ಕೀ ರೆಡಿ ಮಾಡಿ ನಿಮಗೆ PDF ಕೊಟ್ಟು ಕಳಿಸುತ್ತೇನೆ. ಆನ್ಸರ್ ಕೀ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.